ನಮ್ಮ ಯಾಲದಾಳು ಮನೆ ಅಡುಗೆ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಾನ್ಸ್ ಮಸಾಲ ಅಂದ್ರೆ ಎಟ್ಟಿ ಮಸಾಲವನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಎಟ್ಟಿ ಮಸಾಲ ಫ್ರೈ ಮಾಡ್ಲಿಕ್ಕೆ ನಾನೊಂದು ಅರ್ಧ ಕೆಜಿಯಷ್ಟು ಎಟ್ಟಿಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಾಗ 2 ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊಳ್ತಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಎಣ್ಣೆ ಹಾಕೊಂಡಿದ್ದೇನೆ. ನೋಡಿ, ಅದನ್ನು ಚೆನ್ನಾಗಿ ಮಗ್ಚಿತಾ ಇರಬೇಕು. ಈರುಳ್ಳಿ ನಸು ಕೆಂಪಾದಾಗ 4 ಕಾಯಿ ಮೆಣಸನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಅದನ್ನು ಕೂಡ ಈರುಳ್ಳಿ ಜೊತೆ ಚೆನ್ನಾಗಿ ಮಗ್ಚ್ಕೋಬೇಕು. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಿದ್ದೇನೆ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ 4 ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೆ, ಅದನ್ನು ಸೇರಿಸ್ಕೊಳ್ತಿದ್ದೇನೆ. ಟೊಮೆಟೊವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 3/4 ಸ್ಪೂನ್ನಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೇನೆ. ಉಪ್ಪು ಹಾಕಿದ್ರೆ ಟೊಮೆಟೊ ಚೆನ್ನಾಗಿ ಬೇಯ್ತದೆ, ಹಾಗೆ ಅದು ಒಳ್ಳೆ ಬೆಂದು ಸ್ಮೂತ್ ಆಗಿದೆ ನೋಡಿ. ಈಗ ಅದಕ್ಕೆ ನಾನೊಂದು ಅರ್ಧ ಸ್ಪೂನ್ನಷ್ಟು ಅರಶಿನ ಹುಡಿ ಕೂಡ ಸೇರಿಸ್ಕೊಳ್ತಿದ್ದೇನೆ. ನೋಡಿ, ಈಗ ನಾನು 2 ಸ್ಪೂನ್ನಷ್ಟು ಮೆಣಸಿನ ಹುಡಿಯನ್ನು ಹಾಕ್ಕೊಳ್ತಿದ್ದೇನೆ. ಅರ್ಧ ಸ್ಪೂನು ಜೀರಿಗೆ ಹುಡಿ, ಹಾಗೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಹುಡಿ ಕೂಡ ಸೇರಿಸ್ಕೊಳ್ತಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1/4 ಟೀ ಸ್ಪೂನ್ನಷ್ಟು ಗರಂ ಮಸಾಲೆ ಹುಡಿ ಕೂಡ ಸೇರಿಸ್ಕೊಳ್ತಿದ್ದೇನೆ. ಇದಕ್ಕೊಂದು ಅರ್ಧ ಕಪ್ನಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ನಾನು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ ಎಟ್ಟಿಯನ್ನು ಅಂದ್ರೆ ಪ್ರಾನ್ಸ್ ಅನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಮಸಾಲೆ ಜೊತೆ ಅದನ್ನು ಚೆನ್ನಾಗಿ ಮಗ್ಚ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಒಳ್ಳೆ ಆ ಮಸಾಲೆಯಲ್ಲೇ ಬೇಯ್ತದೆ, ಒಳ್ಳೆ ಬೇಯಲಿಕ್ಕೆ ಬಿಡ್ಬೇಕು ನಾವು. ನೋಡಿ, ಈ ರೀತಿಯಾಗಿ ನೋಡಿ, ಮಸಾಲೆ ಜೊತೆ ಎಟ್ಟಿ ಒಳ್ಳೆ ಫ್ರೈ ಆಗಿದೆ. ಒಂದು ದೊಡ್ಡ ಕಪ್ನಷ್ಟು ತೆಂಗಿನ ಹಾಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಅದನ್ನ ಈಗ ಸೇರಿಸ್ಕೊಳ್ತಾ ಇದ್ದೇನೆ. ಒಳ್ಳೆ ಟೇಸ್ಟ್ ಬರ್ತಾ ಇದು. ಅಂದ್ರೆ ಎಟ್ಟಿ ಕೂಡ ಟೊಮೆಟೊ ಈರುಳ್ಳಿ ಜೊತೆ ಬೆಂದು ಸ್ವೀಟ್ ಆಗಿರ್ತದೆ, ಅದ್ರ ಜೊತೆ ಸ್ವಲ್ಪ ಖಾರ ಎಲ್ಲ ಇರ್ತದೆ. ಹಾಗೆ ಈಗ ತೆಂಗಿನ ಹಾಲು ಸೇರಿಸ್ಕೊಂಡಾಗ ಅದು ಒಳ್ಳೆ ಫ್ಲೇವರ್ ಕೊಡ್ತದೆ. ಅದಕ್ಕೆ 1 ಕಪ್ನಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೇನೆ. ನೀರು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಗ್ಚ್ಕೊಳ್ಬೇಕು. ಎಲ್ಲ ಒಳ್ಳೆ ಮಿಕ್ಸ್ ಆದ್ಮೇಲೆ ನಾವು ಅದು ಕುದಿಲಿಕ್ಕೆ ಬಿಡಬೇಕು. ಒಂದು 10 ನಿಮಿಷ ಅದು ಕುದಿಬೇಕು ಒಳ್ಳೆ. ಆಗ ಒಳ್ಳೆ ಅದರದ್ದು ಫ್ಲೇವರ್ ಎಲ್ಲ ಬಿಡ್ತದೆ. ಈ ಟೈಮಲ್ಲಿ ಉಪ್ಪು ಬೇಕಾದ್ರೆ ಸೇರಿಸ್ಕೋಬಹುದು. ನೋಡಿ, ಅದಾದ್ಮೇಲೆ ಅದನ್ನು ಚೆನ್ನಾಗಿ ಮುಚ್ಕೊಂಡು ಈಗ ಅದು ಕುದಿಲಿಕ್ಕೆ ಬಿಡಬೇಕು. ಒಂದು 10 ನಿಮಿಷ ಅದು ಒಳ್ಳೆ ಕುದಿಬೇಕು. ಅದಕ್ಕೋಸ್ಕರ ನಾನು ಮುಚ್ಚಳ ಮುಚ್ಚಿಟ್ಟೆ. ಒಳ್ಳೆ ಕುದಿತಾ ಇದೆ ನೋಡಿ. ಈಗ ತೆಂಗಿನ ಹಾಲು ಮಸಾಲೆ ಜೊತೆ ಒಳ್ಳೆ ಮಿಕ್ಸ್ ಆಗಿ ದಪ್ಪ ಗ್ರೇವಿ ಬಂದಿದೆ. ಪ್ರಾನ್ಸ್ ಮಸಾಲ ರೆಡಿ ಆಯ್ತು. ನಮಗೆ ಬೇಕಾದ್ರೆ ಮತ್ತೆ ನೀರು ಸೇರಿಸ್ಕೋಬಹುದು. ಈಗ ಕೊನೆಯದಾಗಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಿದ್ದೇನೆ. ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆ ಟೇಸ್ಟ್ ಕೂಡ ಇದೆ. ಈಸಿಯಾಗಿ ಕೂಡ ಮಾಡ್ಕೋಬಹುದು. ನಾವು ಇದಕ್ಕೆ ಯಾವುದೇ ಮಸಾಲೆ ಅರಿಬೇಕು ಅಂತೇನಿಲ್ಲ. ಮೆಣಸು ಹುಡಿಯಲ್ಲೇ ಮಾಡ್ಕೊಂಡು ನಂತರ ತೆಂಗಿನ ಹಾಲು ಹಾಕೊಂಡ್ರೆ ಆಯ್ತು. ತುಂಬಾ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಎಟ್ಟಿ ಮಸಾಲವನ್ನು ಈ ರೀತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ನಮ್ಮ ಯಾಲದಾಳು ಮನೆ ಅಡುಗೆ ಯೂಟ್ಯೂಬ್ ಚಾನಲ್ಗೆ ನೀವು ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಬಾಯ್.